ನಮಸ್ಕಾರ ಸ್ನೇಹಿತರೆ. ಬೆಳ್ಳಂಬೆಳಿಗ್ಗೆ ರಾಜ್ಯಕ್ಕೆ ಶಾಕ್ ಆಗುವಂತ ಒಂದು ಸುದ್ದಿ ಬಂದಿತ್ತು. ಅದು ಬಿ.ಎಸ್. ಯಡಿಯೂರಪ್ಪ ಅವರ ವಿರುದ್ಧ ಒಬ್ಬ ಮಹಿಳೆ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿದ್ರು ಸದಾಶಿವನಗರದಲ್ಲಿ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಭಯಂಕರ ಟ್ವಿಸ್ಟ್ ಬರ್ತಾ ಇದೆ. ಅದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬಿ.ಎಸ್. ಯಡಿಯೂರಪ್ಪ ಅವರ ವಿರುದ್ಧ ಹಾಕಲಾದ ಪೋಕ್ಸೋ ಎಫ್ಐಆರ್ ಬರೀ ರಾಜ್ಯವನ್ನಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಎಲ್ಲ ಪೇಪರ್ಗಳಲ್ಲಿ, ಎಲ್ಲ ಡಿಜಿಟಲ್ ಮೀಡಿಯಾಗಳಲ್ಲಿ ಪ್ರಧಾನ ಸುದ್ದಿಯಾಗಿತ್ತು ಬಿ.ಎಸ್. ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಅನ್ನೋದು. ಈ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿರುವ ಆ ಮಹಿಳೆಯ ಬಗ್ಗೆ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದಾವೆ. ಭಯಂಕರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ ಈ ಪ್ರಕರಣಕ್ಕೆ. ಏನದು, ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು, ಈ ಮಹಿಳೆ ಮಾಡ್ತಾ ಇರೋ ಆರೋಪ ಏನು, ಯಡಿಯೂರಪ್ಪನವರು ಅದಕ್ಕೆ ಏನ್ ಹೇಳಿದ್ರು, ಒಂದೊಂದಾಗೆ ನೋಡೋಣ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಆರೋಪ ಬಂದಿರೋದು ವಿರೋಧ ಪಕ್ಷದಲ್ಲಿರೋ ಬಿಜೆಪಿಯ ನಾಯಕರ ಮೇಲೆ, ಅದು ಬಹುದೊಡ್ಡ ನಾಯಕ ಬಿ.ಎಸ್. ಯಡಿಯೂರಪ್ಪನವರ ಮೇಲೆ. ರಾಜ್ಯ ಸರ್ಕಾರ ಯಾವುದೇ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಿಲ್ಲ. ಪ್ರಕರಣದ ಸತ್ಯಾಸತ್ಯತೆಗಳನ್ನು ಕೆದಕುವ ಪ್ರಯತ್ನ ಮಾಡಿದೆ. ಇದರಲ್ಲಿ ಏನಾದ್ರೂ ಹುರುಳಿದ್ರೆ ಅದನ್ನ ಮುಂದುವರಿಸಬಹುದು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಸಹ ಬಂದಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಭುತ್ವ ನಡೆ ಅನುಸರಿಸಿದೆ. ರಾಜಕೀಯ ಪಕ್ಷಗಳು ಸಹಜವಾಗಿ ತಮ್ಮ ಎದುರಾಳಿಯನ್ನು ಅಣಿಯೋದಿಕ್ಕೆ ಒಂದು ಅಸ್ತ್ರ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತವೆ. ಅದು ಚುನಾವಣಾ ಹೊತ್ತಿನಲ್ಲೇ ಬಿ.ಎಸ್. ಯಡಿಯೂರಪ್ಪನವರ ಕೇಸ್ನ ಅಸ್ತ್ರ ಕಾಂಗ್ರೆಸ್ಗೆ ಬಯಸದೇ ಬಂದ ವರದಾನ ಆಗಿತ್ತು. ಈ ಪ್ರಕರಣವನ್ನು ಕಾಂಗ್ರೆಸ್ನವರು ಮನಸ್ಸು ಮಾಡಿದ್ರೆ ರಾಜಕೀಯವಾಗಿ ಬಳಸ್ಕೋಬಹುದು. ಆದ್ರೆ ಇದು ಯಡಿಯೂರಪ್ಪನವರ ವಿಚಾರ ಆಗಿರೋದ್ರಿಂದ ಅವರು ಸಹ ಇಂದು ಮುಂದು ನೋಡ್ತಾ ಇದ್ದಾರೆ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹಲವು ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ರಾಜ್ಯ ಕಂಡ ಪ್ರಭಾವಿ ನಾಯಕರು, ರೈತ ನಾಯಕರು, ಇಂತಹ ಯಡಿಯೂರಪ್ಪನವರ ಮೇಲೆ ಪೋಕ್ಸೋದಂತ ಪ್ರಕರಣ ದಾಖಲಾಗಿದೆ ಅಂದ್ರೆ ಎಲ್ಲ ಆಯಾಮಗಳನ್ನು ಅಧಿಕಾರದಲ್ಲಿರೋದು ಚೆಕ್ ಮಾಡೋದು ಸಹಜ. ಅವರ ಗೌರವಕ್ಕೆ ಯಾವುದೇ ಕುಂದು ಕೊರತೆ ಬರಬಾರದು. ಹಾಗಾಗಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಮೊದಲು ತನಿಖೆ ಮಾಡೋಣ. ಇದರಲ್ಲಿ ಏನಾದ್ರೂ ಹುರುಳಿದೆ ಅಂತ ತಿಳಿದು ಬಂದರೆ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ ಅನ್ನೋದು ಕಾಂಗ್ರೆಸ್ನ ನಿರ್ಧಾರ. ಸ್ನೇಹಿತರೆ, ಪೋಕ್ಸೋ ಪ್ರಕರಣ ಬಹಳ ಸ್ಟ್ರಾಂಗ್ ಆಗಿದೆ. ಆ ವ್ಯಕ್ತಿ ಎಷ್ಟೇ ಪ್ರಭಾವಶಾಲಿಯಾಗಿರ್ಲಿ, ಆರೋಪ ಬಂದ ತಕ್ಷಣ ಅವರನ್ನು ಬಂಧಿಸಬೇಕಾಗುತ್ತೆ. ಸರ್ಕಾರ ಪೊಲೀಸ್ ಇಲಾಖೆಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಮೊದಲು ಆ ಪ್ರಕರಣದ ದೂರನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಇದು ಸರ್ಕಾರದ ಒಳ್ಳೆಯ ನಿರ್ಧಾರ. ಸ್ನೇಹಿತರೆ, ಸರ್ಕಾರ ಈ ಎಲ್ಲ ನಿರ್ಧಾರಕ್ಕೆ ಬಂದಿರೋದಕ್ಕೆ ಕಾರಣ ಈ ದೂರುದಾರ ಮಹಿಳೆ ಏನಿದ್ದಾರೆ, ಇವರ ಹಿನ್ನೆಲೆ, ಇವರ ಹಿಸ್ಟ್ರಿಯನ್ನು ಕೇಳಿದವರಿಗೆ ಶಾಕ್ ಆಗೋದಂತೂ ಖಂಡಿತ. ಈ ಮಹಿಳೆ ಇದೇ ಮೊದಲ ಬಾರಿಗೆ ಇಂತಹ ಪ್ರಕರಣಗಳಲ್ಲಿ ದೂರು ಕೊಟ್ಟಿಲ್ಲ. ಈ ಹಿಂದೆಯೂ ಸಹ ಅತಿ ಪ್ರಭಾವಶಾಲಿ ವ್ಯಕ್ತಿಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. 2015ರಲ್ಲಿ ಈ ಮಹಿಳೆ ಪ್ರಪ್ರಥಮವಾಗಿ ದೂರು ಕೊಟ್ಟಿದ್ರು. ತನ್ನ ಸಂಬಂಧಿಕರೊಬ್ರು ತನ್ನ ಮಗಳನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ಅತ್ಯಾಚಾರ ಎಸಗಿದ್ದಾರೆ ಅಂತ. ಇಷ್ಟೇ ಅಲ್ಲ, ಅಂದಿನ ಎಡಿಜಿಪಿ ಆಗಿದ್ದಂತ ಅಲೋಕ್ ಕುಮಾರ್ ಅವರ ಮೇಲೂ ಸಹ ದೂರು ಕೊಡ್ತಾರೆ. ಅಲೋಕ್ ಕುಮಾರ್ ಅವರು ನನ್ನ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ಅಲ್ಲಿನ ಮಹಿಳಾ ಸಿಬ್ಬಂದಿ ಮತ್ತು ಅಲ್ಲಿಯ ಸಿಬ್ಬಂದಿ ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತೆಲ್ಲ ದೂರು ಕೊಟ್ಟಿರ್ತಾರೆ ಈ ಮಹಿಳೆ. ಕಮಿಷನರ್ ಆಗಿದ್ದಂತ ಭಾಸ್ಕರ್ ಅವರ ವಿರುದ್ಧ ಸಹ ದೂರು ಕೊಟ್ಟಿದ್ರು. ಭಾಸ್ಕರ್ ರಾವ್ ನನಗೆ ಬೆದರಿಕೆ ಹೊಡ್ತಾ ಇದ್ದಾರೆ, ನನ್ನ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಜೀವ ಬೆದರಿಕೆ ಇದೆ ನನಗೆ ಅನ್ನೋ. ಇಷ್ಟೇ ಅಲ್ಲ, ಈಕೆ ಉಗ್ರಪ್ಪ ಅವರ ವಿರುದ್ಧ ಸಹ ದೂರನ್ನು ದಾಖಲಿಸಿದ್ದಾರೆ, ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೆಲ್ಲ ಹೇಳಿ ವಂಚನೆ ಪ್ರಕರಣವನ್ನು ಸಹ ಈಕೆ ದಾಖಲೆ ಮಾಡಿರ್ತಾರೆ. ಈಕೆ ಒಟ್ಟು ಸುಮಾರು ಒಂದು 53 ಪ್ರಕರಣಗಳನ್ನು 2015ರಿಂದ ಇಲ್ಲಿವರೆಗೂ ದಾಖಲೆ ಮಾಡಿದ್ದಾರೆ. ಅದರಲ್ಲಿ ಈಗ ಯಡಿಯೂರಪ್ಪ ಅವರ ಪ್ರಕರಣವು ಒಂದು ದೂರನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಶುರು ಮಾಡಿದೆ. ಯಡಿಯೂರಪ್ಪನವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಆಕೆಗೆ ನಾನು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅದಕ್ಕೆ ತಿರುಗಿ ಅವರೇ ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಯಡಿಯೂರಪ್ಪನವರು. ಸ್ನೇಹಿತರೆ, ಇದಿಷ್ಟು ಯಡಿಯೂರಪ್ಪನವರ ಕೇಸ್ನ ಅಪ್ಡೇಟ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.